ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಎದ್ದು ಕಾಲೇಜ್ಗೆ ಹೋಗ್ಬಂದು ಕೇಸಿಂದ ರೆಡಿ ಆಗೀನಿ. ಪಾಪ ಮಗ ಉಪವಾಸ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪಾಪ ಬೆಳಗ್ಗೆನೇ ಚಪಾತಿ ತಂದು ಕೊಟ್ಲು. ಚಪಾತಿನ ತಿಂದು ಕೇಸಿಂದು ಆರಾಮ್ ರೆಡಿ ಕೇಸಿಂದು ಹೊಂಟಿ ನೋಡ್ರಿ ಫ್ರೆಂಡ್ಸ್. ಕಾಲೇಜಿಗೆ ಹೋಗ್ಬೇಕಂತ ಕೇಸಿಂದು ಮನೆಯಿಂದ ಇವಾಗ ಬಿಡಕತ್ನಿ. ಆಟೋ ಪ್ರಾಬ್ಲಮ್ ಬೇರೆ ಇದೆ, ನಮ್ಮೂರಾಗೂ ಬಸ್ಸಿನ ಸೌಲಭ್ಯ ಇಲ್ಲ. ಅದಕ್ಕೋಸ್ಕರ ನನ್ನ ಫ್ರೆಂಡ್ಗೆ ಹೇಳಿನಿ. ಅದೇ ಟೈಮಿಗೆ ಕರೆಕ್ಟಾಗಿ ನನ್ನ ಫ್ರೆಂಡ್ನು ಬಂದ. ನನ್ನ ಫ್ರೆಂಡ್ ಇಲ್ಲಿ ಅವನ ನೋಡಿ ಫ್ರೆಂಡ್ಸ್ ಹೇಳ್ದ ಇವಾಗ ಹೋಗೋಣ ಅಂತ ಕೇಸಿಂದು ಹೊಂಟಿವಿ. ಆಲ್ರೆಡಿ ಇಲ್ಲೇ ಟೈಮ್ ಆಗ್ಯದ. ಇವತ್ತು ಇಂಗ್ಲೀಷ್ ಪೇಪರ್ ಬೇರೆ ಅದ, ಅದಕ್ಕೆ ದುಡ್ಡು ಮಾಡಿ ಸ್ವಲ್ಪ ಸ್ಪೀಡ್ ಹೊಂಟಿವಿ. ಹುಡುಗರಿಗೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಹಂಗೆ ಸೆಂಟ್ರ್ ಒಬ್ಬ ತಮ್ಮ ಸಿಕ್ಕ, ಅಣ್ಣ ಹತ್ತಿಕೊಂಡು ಸ್ಕೂಲಿಗೆ ಹೋಗ್ಬೇಕು, ಅಲ್ಲಿವರೆಗೂ ಬಿಡ್ರಿ ಅಂತ ಹೇಳ್ದ. ಆ ತಮಗೆ ಹತ್ತಿಸ್ಕೊಂಡು ಕೇಸಿಂದ ಹೊಂಟಿದ್ವಿ. ತಮಗೆ ಕರ್ಕೊಂಡು ನೇಚರ್ ನೋಡ್ಕೊಂತ ಜಾಲಿ ಮಾಡ್ಕೊಂತ ಹೊಂಟಿದ್ವಿ. ಸಡನ್ನಾಗಿ ಫೋನ್ ಹೋಗ್ಬಿಟ್ಟು ಕೇಸಿನ ಗಿಡಕ್ಕೆ ಬಡ್ದು ತೆಳಗೆ ಬೀಳುತ್ತಿತ್ತು. ಜಸ್ಟ್ ಮಿಸ್ಸು. ಫೋನ್ ಆದ್ರೆ ಬಿದ್ದು ಹೊಡೆದ್ರೆ ನಮ್ಮ ಅಪ್ಪ ಕ್ಯಾರತ್ ಒಂದು ಜರ ಬರೋ ಮಟ್ಟ ಹೊಡಿತಿದ್ದ. ಹಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಅಚ್ಚ ಒಬ್ಬ ಸಿಕ್ಕ ನೋಡಿ. ಬಸ್ ಇಲ್ದ ಕಾರಣ ಪಾಪ ತಮ್ಮವರು ಒಂದೂರಿಂದ ಇನ್ನೊಂದು ಊರಿಗೆ ಸ್ಕೂಲಿಗೆ ನಡ್ಕೊಂತ ಹೊಂಟ್ರ ನೋಡಿ. ಎಲ್ಲ ಎಷ್ಟೋ ಜನಕ್ಕೆ ಬಸ್ಸಿನ ಪ್ರಾಬ್ಲಮ್ ಭಾಳ ಇದೆ ಹಳ್ಳಿ ಕಡೆಗೆ. ಆದಷ್ಟು ನಮ್ಮ ಸರ್ಕಾರ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿ ಸರ್ಕಾರದಲ್ಲಿ ವಿನಂತಿ. ಅವನು ಇಂತೂ ಬಂದ್ಬಿಟ್ಟಿವಿ ನೋಡ್ರಿ ಯಾದಗಿರಿಗೆ. ಹೊಂಟಿವಿ ಕಾಲೇಜ್ ಹತ್ರ. ಬರ್ತಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗೆ ಇದ್ದರು, ಮಾಡಿದ್ರು. ಒಳಗೆ ಹೊಂಟಿವಿ. ಇದೇ ನೋಡ್ರಿ ನಮ್ಮ MA ಯಾದಗಿರಿ ಕಾಲೇಜು. ನಿಮ್ಮ ಕಾಲೇಜ್ ಯಾವುದಂತ ಕೇಳ್ಕೇಸಿಂದು ಕಾಮೆಂಟ್ ಮಾಡಿರಿ. ಹಂಗೆ ಮತ್ತೆ ಯಾರಾದರೂ ಈ ಜೂನಿಯರ್ ಕಾಲೇಜಲ್ಲಿ ಕಲ್ತೋಗಿದ್ರೆ ನಾನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, ಎಕ್ಸಾಮ್ ಬರೆಯೋಕ್ಕೆ ಬಂದೀವಿ. ಟಾಟಾ ಬಾಯ್ ಬಾಯ್. ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.